ನಿಮ್ಮ ಮನೆಯವ್ರು ಒಪ್ಪಿದ್ರ ಇದಕ್ಕೆ ಸ್ಕೂಲ್ ಬಿಡ್ಸೋದಕ್ಕೆ? ಅದು ನಮ್ಮ ಮನೆಯವರು ಸ್ಟಾರ್ಟಿಂಗಲ್ಲಿ ಒಪ್ಪಲಿಲ್ಲ. ಆಮೇಲೆ ಅವರು ಇವಳ್ದು ಪ್ರೋಗ್ರೆಸ್ ನೋಡಿ ಇವಳು ಹೋಗ್ತಾ ಇರೋದು ಸ್ಟೇಟು ನಮಗೆ ಹೊಸಾದದ್ದು, ಡಿಸ್ಟಿಕ್ಕು ಸ್ಟೇಟು ನ್ಯಾಷನಲ್ ಅನ್ನೋದು ನಮ್ಮ ಇಡೀ ಫ್ಯಾಮಿಲಿಗೆ ನಮ್ಗೆ ತುಂಬ ಖುಷಿ ಆಗೋಯ್ತು. ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ನಿಮ್ಮ ಫ್ಯಾಮಿಲಿ ಎಲ್ಲ ಮಾತಾಡ್ಕೊಂಡಿರ್ತಾರೆ ನಿಮ್ಮನ್ನ ಹುಚ್ಚು ಸಾಹಸ ಅಪ್ಪ ನಿಮ್ದು ಅಂತ? ಖಂಡಿತ ಮೇಡಮ್. ನಮ್ಮ ಹುಚ್ಚು ಸಾಹಸ ಅನ್ಲಿಲ್ಲ ಮೇಡಮ್. ಅವನು ಸೆಲೆಕ್ಟ್ ಆದ್ರೂ ಓಕೆ, ಸೆಲೆಕ್ಟ್ ಆಗಿಲ್ಲ ಅಂದ್ರೂ ಓಕೆ, ಹೌದು ಫೇಲ್ಯೂರ್ ಆದ್ರೂ ಹೌದು ಇರಬೇಕು. ಹೌದೌದು ಸ್ಕೂಲ್ ಹೋಗುತ್ತೆ, ಹೌದು ಹೋಗಿದ್ದು ವಯಸ್ಸು ಮತ್ತೆ ಬರಲ್ಲ, ಹೋಗಿದ್ದ ವರ್ಷ ಮತ್ತೆ ಬರಲ್ಲ. ಯಾಕೆಂದ್ರೆ ಇವ್ರಿಗೆ ಎಜುಕೇಶನ್ನೇ ಮುಖ್ಯ ಅಂದ್ಬಿಟ್ಟು ಈಗ ಅದನ್ನೇ ಅನ್ಕೊಂಡು ನನ್ಗಡೋದು ನಮ್ಮ ತಲಾಂತರದಿಂದ ಬಂದಿರೋದು. ಬಟ್ ನಾವು ಆವಾಗ ಡಿಸಿಷನ್ ತೊಗೊಂಡಿದ್ದು, ನನ್ನ ಮಗಳಿಗೆ ಒಂದೇ ಹೇಳಿದೆ ಮೇಡಮ್, ನೀನು ಏನಾದರೂ ಸಾಧನೆ ಮಾಡಬೇಕಂದ್ರೆ ಹೋಗು, ನೀನು ಎಜುಕೇಷನ್ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಜಸ್ಟ್ ಪಾಸ್ ಆಗೋ ಸಾಕು ನನಗೆ, ಬರೀ ಜಸ್ಟ್ ಪಾಸ್. ಏನಂದರೆ ಮುಂದಕ್ಕೆ ಹೋಗ್ತಾ ಇದ್ದೀನಿ, ಯಾಕೆಂದರೆ ಪ್ಯಾರಲಲ್ಲಾಗಿ ಹೋಗಲಿ ಅಂತ, ಇನ್ನು ಬೇರೆ ಏನು ಇದು ಮಾಡಬೇಡಿ ಅಂತ. ಬಟ್ ಅವರು ನನಗೆ ಯಾವತ್ತೂ ಅದರಲ್ಲೂ ಮೋಸ ಮಾಡಲಿಲ್ಲ. ಅವಳು ಅವತ್ತಿಂದನೂ ಫಸ್ಟ್ ಕ್ಲಾಸೇ ಮೇಡಮ್. 7th 8th 9th 10th ಈವನ್ PU ಸೆಕೆಂಡ್ PU ಎಲ್ಲನೂ ಫಸ್ಟ್ ಕ್ಲಾಸಲ್ಲೇ ಬಂದು ಮೇಡಮ್. ಈಗ ಸೆಕೆಂಡ್ PUನಲ್ಲೂ ಯಾವ ಸಬ್ಜೆಕ್ಟ್ ತಗೊಂಡಿದ್ದು ಸರ್? ಮೇಡಮ್ ಸೈಕಾಲಜಿ ಮೇಡಮ್. ಅಲ್ಲ, ಇದರಲ್ಲಿ ಕಾಮರ್ಸ್, ಸ್ಟೇಟಾ, ICSE ಅದರಲ್ಲಿ ನೀವು ಓದಿ ಓಪನ್ ಎಲೆಕ್ಟಿವ್ ಫಸ್ಟ್ ರ್ಯಾಂಕ್ ಪಾಸ್ ಆಗಿದ್ದ? ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ. ತುಂಬಾ ಇಂಟೆಲಿಜೆಂಟ್ ಇದ್ದಾರೆ. ಹೌದು ಮೇಡಮ್, ಅದು ನಮ್ಮ ಗಾಡ್ ಗಿಫ್ಟ್, ನಮಗೆ ನಮ್ಮ ದೇವ್ರು ಕೊಟ್ಟು ವರ ಮೇಡಮ್ ಅವರು.